ಅವಳು ಅಲ್ಲೇ ಇರಲಿ. ನೀನು ಅವಳಾಗೆ ಹಠ ಮಾಡಬೇಡಮ್ಮ. ಕಾತ್ಯಾಯನಿ ಅಂತೂ ನಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ. ನೀನಾದರೂ ನಮ್ಮ ಮಾತಿಗೆ ಬೆಲೆ ಕೊಡ್ಕಂದ. ಇದೇನು ಶಿವು, ಇನ್ನೂ ಒಂದು ವಾರ ಆಸ್ಪತ್ರೆಯಲ್ಲಿ ಇರಬೇಕು ಅಂತ ಡಾಕ್ಟರ್ ಹೇಳಿದ್ರು. ಇಷ್ಟು ಬೇಗ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಟ್ರಾ? ಡಾಕ್ಟರ್ ತಾವಾಗೆ ಡಿಸ್ಚಾರ್ಜ್ ಮಾಡಿದ್ದಲ್ಲ, ಹಾಸ್ಪಿಟ್ಲಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂತ ಹಠ ಮಾಡಿ ರಿಕ್ವೆಸ್ಟ್ ಮಾಡಿ ಡಿಸ್ಚಾರ್ಜ್ ಮಾಡಿಸ್ಕೊಂಬಂದಿರೋದು. ಕಿರಣ್ಮಯಿ ಮನೆಗೆ ಬಂದಿದ್ದಾಳಲ್ಲ ಅದಕ್ಕೆ. ಆಸ್ಪತ್ರೆ ಬೆಡ್ಡಲ್ಲಿ ಇದ್ದಷ್ಟು ದಿನ ನನಗೇನೋ ಆಗಬಾರ್ದಾಗಿದೆ ಅಂತ ಬೇಸರ ಇರ್ತಿತ್ತು ಅತ್ತೆ. ಅದಕ್ಕೆ ನಿಮ್ಗಳ ಮಧ್ಯೆ ಇದ್ದರೆ ಖುಷಿಯಾಗಿರ್ಬೋದು ಅಂತ ಮನೆಗೆ ಬಂದೆ. ಒಂದು ನಿಮಿಷ ಅಲ್ಲೇ ಇರು. ಒಂದು ದೊಡ್ಡ ಗಂಡಾಂತರ ದಾಟ್ಕೊಂಡು ಒಳಗೆ ಬರ್ತಿದ್ಯಾ. ದೃಷ್ಟಿ ತೆಗೆದ್ಮೇಲೆ ಒಳಗಡೆ ಬಾ. ಹಿರಣ್ಮಯಿ, ಹೋಗಿ ಕೆಂಪು ನೀರು ತಗೊಂಬ ಅಮ್ಮ. ಆಂಟಿ, ತಗೋ. ಕಾತ್ಯಾಯಿನಿ, ನಿನಗೆ ಈ ಮನೆ ಇಷ್ಟ ಆಗಿದೆಯಾ? ಇಷ್ಟು ಶ್ರೀಮಂತಿಕೆ ಇರೋ ಮನೆ ಯಾರಿಗಿಷ್ಟ ಆಗಲ್ಲ ಆಂಟಿ? ನಾವು ಈ ಮನೇಲಿರೋರೆಲ್ಲರೂ ಇಷ್ಟ ಆಗಿದಾರ ನಿನಗೆ? ಹ್ಞೂ ಆಂಟಿ. ನನ್ನ ಮಗ ಸಮರ್ಥು ಆಂಟಿ, ನಮ್ಮ ಸಮರ್ಥು ನಿನಗಿಷ್ಟನಾ ಅಂತ ಕೇಳ್ತಿರೋದು. ಸಂಕೋಚ ಬೇಡ, ಮುಕ್ತವಾಗಿ ಹೇಳು. ಯಾಕೆ ಇದ್ದಕ್ಕಿದ್ದ ಹಾಗೆ ಈ ಪ್ರಶ್ನೆ? ನಿನ್ನನ್ನ ನಾನು ಹಿರಿ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದೀನಿ. ನೀನು ಒಪ್ಪೋದಾದ್ರೆ ಮಾತ್ರ. ನನ್ನ ಮದ್ವೆ ನನ್ನ ಸೋದರ ಮಾವ ಶಿವು ಜೊತೆ ಮಾಡಬೇಕು ಅಂತ ಗೊತ್ತು ಮಾಡಿದ್ರು ಮನೇಲಿ. ಆ ವಿಷಯ ನಿಮ್ಗೂ ಗೊತ್ತು ಅಲ್ವಾ? ಹಾ, ನಾವು ಬ್ರಹ್ಮೋತ್ಸವಕ್ಕೆ ಬಂದಾಗ್ಲೇ ಗೊತ್ತು. ಆದ್ರೂ ನಿಮ್ಮನೆ ಸೊಸೆ ಮಾಡ್ಕೊಳ್ಳೋದ್ರ ಬಗ್ಗೆ ಶಿವು ನಿನ್ನ ಮದ್ವೆ ಅಂತೂ ಇನ್ನ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಯಾವತ್ತೂ ನಾ ಮದುವೆ ಆಗಬೇಕು ಅನ್ನೋ ಭಾವನೆ ನನ್ನಲ್ಲಿ ಹುಟ್ಟೇ ಇಲ್ಲ. ಶಿವು ಜೊತೆ ನಿನ್ನ ಮದುವೆ ಮಾಡೋದೇ ನ್ಯಾಯ. ಯಾವ ಮುಹೂರ್ತದಲ್ಲಿ ಕಾತ್ಯಾಯನಿಗೂ ಶಿವಗೂ ನಿಶ್ಚಿತಾರ್ಥ ಮಾಡಬೇಕು ಅಂತ ಅನ್ಕೊಂಡಿದ್ನೋ
ಅದೇ ಮುಹೂರ್ತದಲ್ಲಿ ನಿನಗೂ ಶಿವಗೂ ನಿಶ್ಚಿತಾರ್ಥ ಮಾಡ್ತೀನಿ. ಬುದ್ಧಿ ಬಂದಾಗಿಂದ ಶಿವುನೇ ನನ್ನ ಗಂಡ ಅನ್ಕೊಂಡು ಬೆಳೆದವಳು ನಾನು. ಆದ್ರೆ ಬೆಳೀತಾ ಬೆಳೀತಾ ಶಿವು ನನ್ನನ್ನು ಯಾವತ್ತೂ ಆ ದೃಷ್ಟಿ ನೋಡೇ ಇಲ್ಲ ಅನ್ಬಿಟ್ಟ. ಆ ನಿರಾಸೆ ತಡ್ಕೊಳಕ್ಕಾಗ್ದೆ ನೀನು ಕೆಲವ್ರಿಗೆ ಮಾತ್ರ ಸಿಗೋದು. ನನ್ನನ್ನು ಸೇರಿಸ್ಕೊಂಡೆ ಹೇಳ್ತಿರೋದು. ನಿನಗೆ ಶಿವು ಮೊದಲನೇ ಪ್ರೀತಿ, ನನ್ನ ಮಗ ಸಮರ್ಥ್ಗೆ ನೀನ್ ಮೊದಲನೇ ಪ್ರೀತಿ. ನಿನ್ನ ಇಷ್ಟ ಪಡದೇ ಇರೋರ್ಗೋಸ್ಕರ ನಿನ್ನ ಪ್ರಾಣನ ಅಪಾಯಕ್ಕೆ ತಳ್ಳೋ ಬದಲು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ಳೋರ್ನ ಮದುವೆ ಮಾಡಿಕೊಂಡು ನೆಮ್ಮದಿಯಾಗಿರೋದು ಜಾಣ್ತನ ಅಲ್ವಾ? ಅವಸರ ಏನೂ ಇಲ್ಲ, ನಿಧಾನಕ್ಕೆ ಯೋಚನೆ ಮಾಡು. ನನ್ಗಂತೂ ನೀನ್ ತುಂಬಾ ಹಿಡ್ಸಿದ್ಯಾ. ಹೇಗೂ ನಿನಗೂ ಮತ್ತೆ ನಿಮ್ಮ ಮನೆಗೆ ವಾಪಸ್ ಹೋಗೋದಕ್ಕೆ ಇಷ್ಟ ಇಲ್ಲ. ನಮ್ಮ ಸಮರ್ಥನ್ ಮದ್ವೆ ಆದ್ರೆ ಇಲ್ಲೇ ಎಲ್ಲಾ ರೀತಿನಲ್ಲೂ ಸುಖವಾಗಿರ್ಬೋದು. ನಾನು ಅಷ್ಟೇ ನಿನ್ನ ಮಗಳ ತರಾನೇ ನೋಡ್ಕೊಳ್ತೀನಿ. ಸರಿಯಾಗಿ ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರಕ್ಕೆ ಬಾ. ಹಿರಣ್ಮಯ್, ಈಗ ಹೊರಗಡೆ ಚಲ್ಪ. ಇದೇನು ಲಕ್ಷ್ಮಿ ಲಗೇಜು? ಎಲ್ಲಿಗೆ ಹೊರಟಿದೀಯಾ? ಮನೆ ಬಿಟ್ಟು ಇದೇನೇ
ಮಗ ಈಗ ತಾನೇ ಆಸ್ಪತ್ರೆಯಿಂದ ಮನೆಗೆ ಬರ್ತಿದ್ದಾನೆ. ಅವನ ಆರೈಕೆ ಕಡೆ ಗಮನ ಕೊಡೋದು ಬಿಟ್ಟು ಇದೇನು ಹುಚ್ಚತನ ನಿಂದು? ಹುಚ್ಚಾದ್ರು ಅನ್ಕೊಳ್ಳಿ, ಬೆಪ್ಪಾದ್ರು ಅನ್ಕೊಳ್ಳಿ, ನಾನು ಒಂದು ಕ್ಷಣ ಈ ಮನೇಲಿ ಇರಲ್ಲ. ಯಾಕೆ ಇಷ್ಟ ಇಲ್ಲ? ಈ ಮನೆಯಲ್ಲಿ ಯಾರ್ಯಾರಿಗೆ ಯಾವ್ಯಾವ ಜಾಗ ಅಂತ ಗೊತ್ತಾದ್ಮೇಲೂ ನಾನು ಇನ್ನೂ ಇದೇ ಮನೇಲಿದ್ರೆ ನನ್ನ ದೃಷ್ಟಿಲಿ ನನಗೆ ಮರ್ಯಾದೆ ಇರಲ್ಲ. ನಡೀರಿ ಹೋಗೋಣ. ಈ ಮನೆಯಲ್ಲಿ ಅನ್ಕೊಂಡಂಗೆ ಬದುಕಕ್ಕಾಗದೇ ಇದ್ರು ಆಚೆ ಹೋಗಿ ಕೂಲಿ ನಾಲಿನಾದ್ರೂ ಮಾಡ್ಕೊಂಡು ನೆಮ್ಮದಿಗೆ ಬದುಕೋಣ. ಈ ಮನೇಲಿ ಈಗ ನಿನ್ನ ನೆಮ್ಮದಿ ಹಾಳಾಗುವಂಥದ್ದು ಏನಾಗಿದೆ ಅಮ್ಮ? ನಾನು ಅನ್ಕೊಂಡಾಗ ಏನು ನಡೆದಿಲ್ಲ. ಅಷ್ಟು ಸಾಲದ ಹೊರಡಕ್ಕೆ ಇರೋಣಪ್ಪ ಅಣ್ಣ. ಕೊನೆ ತನಕ ನಿನ್ನ ಆಸರೆ ಇರುತ್ತೆ ಅನ್ಕೊಂಡೆ. ತಂಗಿಯಾಗಿ ಹೋಗ್ಲಿ, ಕೊನೆ ಪಕ್ಷ ಮನುಷ್ಯಲಾಗೂ ನಡೆಸ್ಕೊಂಡಿಲ್ಲ ನೀನು. ಏಯ್, ಯಾರ ಹತ್ರ ಏನ್ ಮಾತಾಡ್ತಿದ್ದೀನಿ ಅನ್ನೋ ಜ್ಞಾನ ಇದೆಯಾ? ಇರೋದಕ್ಕೆ ಮಾತಾಡ್ತಾ ಇರೋದು. ನೀವೇನೋ ನಾನು ಕಟ್ಕೊಂಡು ಬಂದಾಗಿಂದ ಅವ್ರು ಹೇಳಿದ್ದಕ್ಕೆಲ್ಲ ಹೂಗೊಡ್ತಾ ಇದ್ದೀರಾ. ನಾನು ಅನ್ಕೊಂಡಂಗೆ ನನ್ನ ಮಗನ ಜೀವನ ಕಟ್ಕೊಳಕ್ಕಾಗಿಲ್ಲ ಅಂದಮೇಲೆ ಈ ಮನೆ ನಮ್ಗೇನು ಕೆಲಸ? ಇಷ್ಟೇನಾ ನಿನ್ನ ಸಮಸ್ಯೆ? ಇದನ್ನು ನಿನಗೆ ಆಮೇಲೆ ಅರ್ಥ ಮಾಡಿಸ್ತೀನಿ. ಮೊದಲು ಒಳಗಡೆ ಹೋಗು. ಹೋಗಲ್ಲ. ಇನ್ನು ಎಷ್ಟು ದಿನ ಅಂತ ನೀ ಹೇಳಿದಕ್ಕೆಲ್ಲ ಹೂಗೊಟ್ಕೊಂಡು ನನ್ನ ಆಸೆಗಳನ್ನೆಲ್ಲ ಅದ್ಮಿಟ್ಕೋಬೇಕು. ನ್ಯಾಯವಾದ ಬೇಡಿಕೆಗಳಿದ್ರೆ ಅಮ್ಮನವ್ರ ಆಶೀರ್ವಾದ ಸಿಗೋದು. ಆ ಹುಡುಗಿ ಕಾತ್ಯಾನಿ ಜೊತೆ ಸಮರ್ಥನ್ ಮದುವೆ ಪ್ರಸ್ತಾಪ ಮಾಡಿದ್ ಕೇಳಿಸ್ಕೊಂಡೆ. ಅಷ್ಟು ದೊಡ್ಡ ನಿರ್ಧಾರ ನೀನೊಬ್ಳೆ ಅದು ಹೇಗೆ ತಗೊಂತೀಯ? ಮೊದಲು ಆ ಹುಡುಗಿ ಒಪ್ಕೊಳ್ಳಿ, ಆಮೇಲೆ ನಿಮಗೂ ಮಾಮಗೂ ವಿಷಯ ತಿಳಿಸಿ ಮುಂದುವರಿಯೋದು. ಸಮರ್ಥನ ಒಪ್ಪಿಗೆನೂ ಮುಖ್ಯ ಆಗುತ್ತೆ. ಸಮರ್ಥನ ಒಪ್ಪಿಗೆ ಸಿಕ್ಕಿದ ಮೇಲೆ ನಾನು ಆ ಹುಡುಗಿ ಹತ್ರ ಮಾತಾಡಿದ್ದು. ಕಾತ್ಯಾಯಿನಿ ಹತ್ರ ನೀನು ನನ್ನ ಮೊದಲು ಪ್ರೀತಿ ಅಂತ ಹೇಳಿದ್ದು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ನೀವು ಅನುಮಾನಿಸ್ಬೇಡಿ, ಸತ್ಯವಾಗ್ಲೂ ಈ ಮದುವೆ ಪ್ರಸ್ತಾಪ ನನ್ನ ಮುಂದೆ ಇಟ್ಟಿದ್ದೆ ಸಮರ್ಥ. ಈ ಜನ್ಮದಲ್ಲಿ ಮದುವೆನೇ ಬೇಡ ಅಂತಿದ್ದ. ಆಂಜನೇಯ ಸ್ವಾಮಿ ಪೂಜೆ ಮಾಡಿಕೊಂಡು ನೆಮ್ಮದಿಯಾಗಿ ಬದುಕ್ತೀನಿ ಅಂತಿದ್ದ. ಈಗ ಅವನೇ ಮದುವೆ ಪ್ರಸ್ತಾಪ ಇಟ್ಟಿದ್ದಾನೆ ಅಂದ್ರೆ ನೀನು ಕಣ್ಣೀರು ನೋಡೋಕ್ಕಾಗದೆ ಸೂರ್ಯನ ಕಾಪಾಡ್ಕೊಳ್ಳೋದಕ್ಕೆ ತಾನು ಕಾಂಪ್ರಮೈಸ್ ಅದ ಅನ್ಸುತ್ತೆ ಸಮರ್ಥ. ಕಾಂಪ್ರಮೈಸ್ ಅಂತ ಏನೂ ಇಲ್ಲ. ಮನ್ಸಾರೆ ಇಷ್ಟಪಟ್ಟಿದ್ದಾನ ಅವನು. ಕಾತ್ಯಾಯಿನಿ ಈ ಮದುವೆ ಸಂಬಂಧ ಒಪ್ಕೊಳ್ಳಿ ಅಂತ ನೀವು ಅವನವ್ರ ಹತ್ರ ಬೇಡ್ಕೊಳ್ಳಿ. ಈ ಸಂಬಂಧ ಗಟ್ಟಿ ಆಗ್ತಾ ಹೋಗ್ತಿದ್ದ ಹಾಗೆ ಕಾನೂನಿನ ಕಂಬಿಗಳು ಸೂರ್ಯನ ಪಾಲಿಗೆ ಸಡ್ಲ ಆಗ್ತಾ ಹೋಗುತ್ತೆ. ಅಪ್ಪ ಅಷ್ಟು ಹೇಳಿದ್ಮೇಲೂ ಸೂರ್ಯನ ಆ ಕೇಸಿಂದ ಹೊರಗೆ ತರೋ ಪ್ರಯತ್ನ ಯಾಕೆ? ಸೂರ್ಯನ ತಾಯಿ ನಾನು, ಅದಕ್ಕೆ.
ನಿನಗೆ ಬರೀ ಅಣ್ಣ ಅಲ್ಲ, ತಂದೆ ಸ್ಥಾನ ತುಂಬಿರೋರು. ಅವ್ರಿಲ್ಲ ಅಂದಿದ್ರೆ ನಾವ್ ಯಾವತ್ತೋ ಬೀದಿ ಪಾಲಾಗ್ತಿದ್ವಿ. ಅವರು ನಮಗೋಸ್ಕರ, ನಮ್ಮ ಮಗನಿಗೋಸ್ಕರ ಮಾಡಿರೋ ಸಹಾಯ ತ್ಯಾಗನ ಮರೆತು ಅವ್ರಿಗೆ ಮರ್ಯಾದೆ ಇಲ್ಲದೆ ಮಾತಾಡ್ತೀಯಾ? ಇದೇ ಕೊನೆ. ಭಾವ ಏನಾದರೂ ನಿರ್ಧಾರ ಮಾಡ್ತಾರೆ ಅಂದ್ರೆ ಅವರು ಎಲ್ಲರ ಒಳ್ಳೇದಕ್ಕೋಸ್ಕರ ಮಾಡ್ತಾರೆ ಅಂತ ಗೌರವಿಸೋದು ಕಲಿಬೇಕು. ಒಳಗೋಗೋ, ಹೋಗೋ. ಹೋಗ. ಕ್ಷಮಿಸಿ ಭಾವ, ತುಂಬ ಹೊರಟಾಗಿ ಮಾತಾಡ್ಬಿಟ್ಲು. ಆದರೂ ಇವತ್ತೇ ಕೊನೆ. ಇನ್ಯಾವತ್ತೂ ಅವಳ ಮೈ ಮೇಲೆ ಕೈ ಮಾಡಬೇಡ. ಅವಳಿಗೆ ಕಣ್ಣೀರು ಬಂದರೆ ಸಹಿಸೋ ಶಕ್ತಿ ನನಗಿಲ್ಲ.